ನಮಸ್ಕಾರ ಸ್ನೇಹಿತರೆ, HK TV ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇದೇ ಜನವರಿ 18ನೇ ತಾರೀಕು ಭಾನುವಾರದಂದು ವಿಶೇಷವಾದಂಥ ಶಕ್ತಿಶಾಲಿ ಮೌನಿ ಅಮಾವಾಸ್ಯೆ ಬಂದಿದೆ. ಈ ಅಮಾವಾಸ್ಯೆಗೆ ಅವರಾತ್ರಿ ಅಮಾವಾಸ್ಯೆ, ಮಾಘ ಅಮಾವಾಸ್ಯೆ ಅಂತಲೂ ಕರೀತಾರೆ. ಈ ಅಮಾವಾಸ್ಯೆ ಪ್ರಭಾವದಿಂದ ಈ 6 ರಾಶಿಯವರಿಗೆ ಗಜಕೇಸರಿ ಯೋಗ ರೂಪುಗೊಳ್ಳಲಿದೆ. ಇನ್ನು ಮುಂದೆ ಕಷ್ಟ ಅನ್ನುವುದು ಬರುವುದಿಲ್ಲ, ಕಾಲಿಟ್ಟ ಕಡೆಯಲ್ಲೆಲ್ಲ ಯಶಸ್ಸನ್ನು ಕಾಣುವರು. ಈ 6 ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗಿ ಬಾಳು ಬಂಗಾರವಾಗುವಂಥ ಸಮಯ ಅಂದರೆ ತಪ್ಪಾಗುವುದಿಲ್ಲ. ಯಾಕಂದರೆ ಈ ಮೌನಿ ಅಮಾವಾಸ್ಯೆ ಅಷ್ಟೊಂದು ಅದೃಷ್ಟವನ್ನು ತಂದುಕೊಡಲಿದೆ. ಮೌನಿ ಅಮಾವಾಸ್ಯೆ ದಿನ ಚಂದ್ರ ಗುರುಗಳ ವಿಶೇಷ ಸ್ಥಾನದಿಂದ ಗಜಕೇಸರಿ ಯೋಗ ರೂಪುಗೊಳ್ಳುತ್ತದೆ. ಈ ಯೋಗವು ಧನಲಾಭ, ಗೌರವ, ಮಾನಸಿಕ ಶಾಂತಿ ಮತ್ತು ಜೀವನದಲ್ಲಿ ಉನ್ನತಿಯನ್ನು ನೀಡುವ ಶಕ್ತಿಯುಳ್ಳದು. 2026ರ ಜನವರಿ 18ರಂದು ಈ ಯೋಗದಿಂದ ವಿಶೇಷ ಫಲವನ್ನು ಪಡೆಯುವ ಆ ಅದೃಷ್ಟ 6 ರಾಶಿಗಳು ಯಾವುವು ಅಂತ ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಹಾಗೂ ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಜನವರಿ 18 ಮೌನಿ ಅಮಾವಾಸ್ಯೆ ದಿನ ಸಂಭವಿಸುವ ಒಂದು ಅಪರೂಪದ ಗಜಕೇಸರಿ ಯೋಗವು ಈ 6 ರಾಶಿಯವರ ಜೀವನವನ್ನೇ ಬದಲಾಯಿಸಬಹುದು. ಹೌದು ಸ್ನೇಹಿತರೆ, ಹಣ, ಗೌರವ, ಸ್ಥಾನಮಾನ, ಅದೃಷ್ಟ ಎಲ್ಲವೂ ಒಂದೇ ಸಮಯದಲ್ಲಿ ಶುರುವಾಗುತ್ತದೆ ಎಂದು ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ತಿಳಿಸಲಾಗಿದೆ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಈ ವಿಡಿಯೋ ಈ 6 ರಾಶಿಯವರಿಗೆ ತುಂಬ ಮುಖ್ಯ. ಯಾಕೆಂದರೆ ಈ ಮೌನಿ ಅಮಾವಾಸ್ಯೆ ಅಂದರೆ ಏನು ಗೊತ್ತಾ? ಮೌನ ವ್ರತ, ಪಿತೃತರ್ಪಣ, ಗುರು ಚಂದ್ರರ ವಿಶೇಷ ಕೃಪೆ ಈ ದಿನ. ಗುರುಗ್ರಹ ಮತ್ತು ಚಂದ್ರಗ್ರಹ ಒಳ್ಳೆಯ ಸ್ಥಾನದಲ್ಲಿರುವುದರಿಂದ ಗಜಕೇಸರಿ ಯೋಗ ನಿರ್ಮಾಣವಾಗುತ್ತದೆ. ಈ ಯೋಗ ಬಂದರೆ ವ್ಯಕ್ತಿ ಬಡತನದಿಂದ ಹೊರಬರುತ್ತಾನೆ, ಸಮಾಜದಲ್ಲಿ ಗೌರವ ಪಡೆಯುತ್ತಾನೆ, ಜೀವನದಲ್ಲಿ ದೊಡ್ಡ ಏರಿಕೆ ಕಾಣುತ್ತಾನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈ ಅದೃಷ್ಟ 6 ರಾಶಿಗಳು ಯಾವುವು ಅಂತ ನೋಡೋಣ. ಈ ಅದೃಷ್ಟ ರಾಶಿಗಳಲ್ಲಿ ನಿಮ್ಮ ರಾಶಿ ಅಷ್ಟೇ ಅಲ್ಲ, ನಿಮ್ಮ ಮನೆಯವರ ಯಾರ ರಾಶಿ ಇದೆ ಅಂತಲೂ ನೋಡಿ. ಯಾಕೆಂದರೆ ಜನವರಿ 18ರಂದು ಬರುವ ಮೌನಿ ಅಮಾವಾಸ್ಯೆ ಈ 6 ರಾಶಿಯವರಿಗೆ ಗಜಕೇಸರಿ ಯೋಗದಿಂದ ಭಯಂಕರ ಅದೃಷ್ಟ ಒಲಿದು ಬರುತ್ತದೆ. ಈ ಅದೃಷ್ಟ 6 ರಾಶಿಗಳಲ್ಲಿ ಮೊದಲನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರೇ ಜನವರಿ 18 ಮೌನಿ ಅಮಾವಾಸ್ಯೆ ದಿನ ನಿಮ್ಮ ಜೀವನದಲ್ಲಿ ಅಪರೂಪದ ಬದಲಾವಣೆ ತರಲಿದೆ. ಈ ದಿನ ಚಂದ್ರ ಮತ್ತು ಗುರು ಗ್ರಹಗಳ ಸಂಯೋಗದಿಂದ ನಿರ್ಮಾಣವಾಗುವ ಗಜಕೇಸರಿ ಯೋಗ ನಿಮ್ಮ ಭಾಗ್ಯವನ್ನು ಸಂಪೂರ್ಣವಾಗಿ ತಿರುಗಿಸುವ ಶಕ್ತಿಯನ್ನು ಹೊಂದಿದೆ. ನೀವು ಕಳೆದ ಕೆಲವು ತಿಂಗಳುಗಳಿಂದ ಅನುಭವಿಸುತ್ತಿದ್ದ ಮಾನಸಿಕ ಒತ್ತಡ, ಹಣಕಾಸಿನ ಅಡಚಣೆಗಳು ಮತ್ತು ವೃತ್ತಿ ಜೀವನದ ಸ್ಥಗಿತ ಎಲ್ಲವೂ ಈ ಅಮಾವಾಸ್ಯೆಯ ನಂತರ ನಿಧಾನವಾಗಿ ದೂರವಾಗಲಿದೆ. ಉದ್ಯೋಗದಲ್ಲಿ ಇರುವವರಿಗೆ ಉನ್ನತ ಅಧಿಕಾರಿಗಳಿಂದ ಮೆಚ್ಚುಗೆ, ಹೊಸ ಜವಾಬ್ದಾರಿ ಅಥವಾ ಪದೋನ್ನತಿ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಹಳೆಯ ಸಾಲಗಳು ತಿರುಗಲು ಅವಕಾಶ ಸಿಗುತ್ತವೆ. ಹೊಸ ಒಪ್ಪಂದಗಳು, ದೊಡ್ಡ ಡೀಲ್ಗಳು ಈ ಅವಧಿಯಲ್ಲಿ ಕೈಗೆ ಬರುತ್ತವೆ. ಕುಟುಂಬದಲ್ಲಿ ಗೌರವ ಹೆಚ್ಚಾಗುತ್ತದೆ ಮತ್ತು ಸಮಾಜದಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗಬಹುದು. ಈ ದಿನ ಶಿವನಿಗೆ ಎಳ್ಳು ದೀಪ ಹಚ್ಚಿ ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಿ. ಹೀಗೆ ಜಪಿಸಿದರೆ ಗಜಕೇಸರಿ ಯೋಗದ ಸಂಪೂರ್ಣ ಫಲ ದೊರೆಯುತ್ತದೆ. ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಇದು ರಾಜಯೋಗಕ್ಕೆ ದಾರಿ ಮಾಡಿಕೊಡುವ ಅಮಾವಾಸ್ಯೆ ಎಂದರೆ ತಪ್ಪಾಗುವುದಿಲ್ಲ. ಹಾಗೂ ಎರಡನೇದಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ಮೌನಿ ಅಮಾವಾಸ್ಯೆಯ ಪ್ರಭಾವದಿಂದ ಆನಂದ ಜೀವನವನ್ನು ಅನುಭವಿಸುವರು. ಮಿಥುನ ರಾಶಿಯವರ ಜೀವನದಲ್ಲಿ ಮೌನಿ ಅಮಾವಾಸ್ಯೆ ಹೊಸ ಬೆಳಕನ್ನು ತರುತ್ತದೆ. ಈ ದಿನ ನಿರ್ಮಾಣವಾಗುವ ಗಜಕೇಸರಿ ಯೋಗದಿಂದ ಹಣಕಾಸಿನ ಸ್ಥಿತಿ ಭದ್ರತವಾಗುತ್ತದೆ. ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಕೈಗೆ ಹಣ ನಿಲ್ಲದೆ ಪರಿಸ್ಥಿತಿ ಇತ್ತು. ಆದರೆ ಇಂದಿನಿಂದ ಈ ಅಮಾವಾಸ್ಯೆಯ ನಂತರ ಆ ಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತದೆ. ಆಕಸ್ಮಿಕ ಹಣ ಲಾಭ, ಭೂಮಿ, ಮನೆ ಸಂಬಂಧಿತ ಶುಭ ಸುದ್ದಿ, ಕುಟುಂಬದ ಹಿರಿಯರಿಂದ ಆಶೀರ್ವಾದ ಇವೆಲ್ಲವೂ ನಿಮ್ಮ ಪಾಲಾಗುತ್ತದೆ. ಉದ್ಯೋಗದಲ್ಲಿರುವವರಿಗೆ ಸ್ಥಳಾಂತರ ಅಥವಾ ಉತ್ತಮ ಹುದ್ದೆ ಅವಕಾಶ ಬರಬಹುದು. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗುವ ಯೋಗವಿದೆ. ಮೌನಿ ಅಮಾವಾಸ್ಯೆ ದಿನ ತುಳಸಿ ಗಿಡಕ್ಕೆ ನೀರು ಹಾಕಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸಿದರೆ ಗಜಕೇಸರಿ ಯೋಗದ ಶಕ್ತಿ ಇನ್ನಷ್ಟು ಹೆಚ್ಚಾಗುತ್ತದೆ. ಮಿಥುನ ರಾಶಿಯವರಿಗೆ ಇದು ಶ್ರೀಮಂತಿಕೆಯ ಬಾಗಿಲು ತೆರೆಯುವ ಕಾಲ ಅಂದರೆ ತಪ್ಪಾಗುವುದಿಲ್ಲ. ಹಾಗೂ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ಮೌನಿ ಅಮಾವಾಸ್ಯೆ ಪ್ರಭಾವದಿಂದ ಕಾಲಿಟ್ಟ ಕಡೆಯಲ್ಲೆಲ್ಲ ಯಶಸ್ಸನ್ನು ಕಾಣುವರು. ಅಷ್ಟೊಂದು ಯಶಸ್ಸು ಈ ಕರ್ಕಾಟಕ ರಾಶಿಯವರಿಗೆ ಸಿಗಲಿದೆ. ಕರ್ಕಾಟಕ ರಾಶಿಯವರಿಗೆ ಈ ಮೌನಿ ಅಮಾವಾಸ್ಯೆ ಅತ್ಯಂತ ಶಕ್ತಿಶಾಲಿ ದಿನ. ಗಜಕೇಸರಿ ಯೋಗ ನಿಮ್ಮ ಬುದ್ಧಿಶಕ್ತಿ, ವಾಕ್ಚಾತುರ್ಯ ಮತ್ತು ನಿರ್ಧಾರ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತದೆ.
ಉದ್ಯೋಗದಲ್ಲಿ ಇರುವವರಿಗೆ ಹೊಸ ಅವಕಾಶಗಳು ಸಿಗಬಹುದು. ವಿದೇಶ ಸಂಪರ್ಕ ಕೂಡ ಸಿಗಬಹುದು. ಆನ್ಲೈನ್ ಕೆಲಸಗಳಿಂದ ಲಾಭ ದೊರೆಯುತ್ತದೆ. ಬರವಣಿಗೆ, ಮಾಧ್ಯಮ, ವ್ಯಾಪಾರ ಕ್ಷೇತ್ರದಲ್ಲಿರುವವರಿಗೆ ಈ ಕಾಲ ಅತ್ಯಂತ ಲಾಭದಾಯಕವಾಗಿರುತ್ತದೆ. ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ ಮತ್ತು ಹಳೆಯ ಕಲಹಗಳು ಪರಿಹಾರವಾಗುತ್ತವೆ. ಈ ಅಮಾವಾಸ್ಯೆ ಈ ದಿನ ಗಣಪತಿಗೆ ದರ್ಬೆಯನ್ನು ಅರ್ಪಿಸಿ ಪ್ರಾರ್ಥಿಸಿದರೆ ನಿಮ್ಮ ಜೀವನದಲ್ಲಿ ಅಡ್ಡಿಯಾಗಿದ್ದ ಎಲ್ಲ ತೊಂದರೆಗಳು ದೂರವಾಗುತ್ತವೆ. ಕರ್ಕಾಟಕ ರಾಶಿಯವರಿಗೆ ಇದು ಬುದ್ಧಿ ಮತ್ತು ಭಾಗ್ಯ ಎರಡೂ ಒಂದೇ ಸಮಯದಲ್ಲಿ ಕೆಲಸ ಮಾಡುವ ಯೋಗ ಅಂದರೆ ತಪ್ಪಾಗುವುದಿಲ್ಲ. ಹಾಗೂ ಸಿಂಹರಾಶಿಯವರಿಗೆ ಈ ಅಮಾವಾಸ್ಯೆ ಪ್ರಭಾವದಿಂದ ಶ್ರೇಷ್ಠತೆಯನ್ನು ಕಾಣುವರು. ಎಲ್ಲ ಕಡೆಯಿಂದ ಗೌರವ ಹೆಚ್ಚಾಗುತ್ತದೆ. ಪ್ರಗತಿ ಪ್ರತಿಷ್ಠೆ ಕೂಡ ಹೆಚ್ಚಾಗುತ್ತದೆ. ಅಷ್ಟೊಂದು ಶ್ರೇಷ್ಠತೆ ಈ ರಾಶಿಯವರಿಗೆ ಸಿಗಲಿದೆ. ಸಿಂಹರಾಶಿಯವರಿಗೆ ಮೌನಿ ಅಮಾವಾಸ್ಯೆ ಅತ್ಯಂತ ಶುಭ ಫಲ ನೀಡುವ ದಿನ. ಚಂದ್ರನ ಸ್ವರಾಶಿಯಲ್ಲಿ ಗುರುನ ಅನುಗ್ರಹದಿಂದ ಗಜಕೇಸರಿ ಯೋಗ ಸಂಪೂರ್ಣ ಶಕ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದರಿಂದ ನಿಮ್ಮ ಮಾನಸಿಕ ಶಾಂತಿ, ಕುಟುಂಬ ಸುಖ ಮತ್ತು ಹಣಕಾಸು ಸ್ಥಿತಿ ಬಹಳ ಸುಧಾರಿಸುತ್ತದೆ. ನೀವು ಕಳೆದುಕೊಂಡ ಅವಕಾಶಗಳು ಮತ್ತೆ ನಿಮ್ಮ ಬಳಿ ಬರುತ್ತವೆ. ಉದ್ಯೋಗದಲ್ಲಿ ಗೌರವ, ವ್ಯಾಪಾರದಲ್ಲಿ ಲಾಭ, ಕುಟುಂಬದಲ್ಲಿ ಸಂತೋಷ ಎಲ್ಲವೂ ಈ ಅಮಾವಾಸ್ಯೆಯ ಫಲ ನೀಡುತ್ತದೆ. ವಿಶೇಷವಾಗಿ ಮಹಿಳೆಯರಿಗೆ ಈ ಯೋಗದಿಂದ ದೊಡ್ಡ ಮಟ್ಟದ ಅದೃಷ್ಟ ದೊರೆಯುತ್ತದೆ. ಈ ದಿನ ಚಂದ್ರನಿಗೆ ಹಾಲು ಅರ್ಪಿಸಿ ಓಂ ಚಂದ್ರಾಯ ನಮಃ ಈ ಜಪವನ್ನು ಗಜಕೇಸರಿ ಯೋಗದಿಂದ ಸಂಪೂರ್ಣ ಆಶೀರ್ವಾದ ಸಿಗುತ್ತದೆ. ಸಿಂಹರಾಶಿಯವರಿಗೆ ಇದು ಜೀವನದ ಚಿನ್ನದ ಅಧ್ಯಾಯದ ಆರಂಭ ಅಂತಲೇ ಹೇಳಬಹುದು. ಹಾಗೂ ಕನ್ಯಾ ರಾಶಿಯವರಿಗೆ ಈ ಮೌನಿ ಅಮಾವಾಸ್ಯೆ ಪ್ರಭಾವದಿಂದ ಸಂಪತ್ತು, ಸಮೃದ್ಧಿ ಎಲ್ಲವೂ ವೃದ್ಧಿಯಾಗುವಂಥ ಸಮಯ ಅಂದರೆ ತಪ್ಪಾಗುವುದಿಲ್ಲ. ಒಟ್ಟಿನಲ್ಲಿ ಈ ಅಮಾವಾಸ್ಯೆಯು ಕನ್ಯಾ ರಾಶಿಗೆ ತುಂಬ ಅದೃಷ್ಟವನ್ನು ತಂದುಕೊಡಲಿದೆ. ಕನ್ಯಾ ರಾಶಿಯವರ ಈ ಮೌನಿ ಅಮಾವಾಸ್ಯೆ ನಿಮ್ಮ ನಾಯಕತ್ವ ಗುಣವನ್ನು ಮತ್ತಷ್ಟು ಬೆಳಗಿಸುತ್ತದೆ. ಗಜಕೇಸರಿ ಯೋಗದಿಂದ ನಿಮ್ಮ ಗೌರವ, ಅಧಿಕಾರ ಮತ್ತು ಪ್ರಭಾವ ಹೆಚ್ಚಾಗುತ್ತದೆ. ಸಮಾಜದಲ್ಲಿ ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ. ಉದ್ಯೋಗದಲ್ಲಿ ಅಧಿಕಾರ ಸ್ಥಾನ, ರಾಜಕೀಯ ಅಥವಾ ಸರ್ಕಾರಿ ಕ್ಷೇತ್ರದಲ್ಲಿ ಲಾಭದ ಅವಕಾಶ ಇದೆ. ವ್ಯಾಪಾರಸ್ಥರಿಗೆ ದೊಡ್ಡ ಲಾಭ ಮತ್ತು ಹೊಸ ಸಂಪರ್ಕಗಳು ದೊರೆಯುತ್ತವೆ. ಕುಟುಂಬದಲ್ಲಿ ನಿಮ್ಮ ಮಾತು ಅಂತಿಮ ನಿರ್ಧಾರವಾಗುತ್ತದೆ. ಅಷ್ಟೊಂದು ಅದೃಷ್ಟ ಈ ಅಮಾವಾಸ್ಯೆ ತಂದುಕೊಡುತ್ತದೆ. ಕನ್ಯಾ ರಾಶಿಯವರಿಗೆ ಈ ಅಮಾವಾಸ್ಯೆ ದಿನ ಸೂರ್ಯನಿಗೆ ಆರ್ಘ್ಯ ನೀಡಿ ಪ್ರಾರ್ಥಿಸಿದರೆ ನಿಮ್ಮ ಜೀವನದಲ್ಲಿ ಶಾಶ್ವತ ಸ್ಥಿರತೆ ಬರುತ್ತದೆ. ಕನ್ಯಾ ರಾಶಿಯವರಿಗೆ ಇದು ರಾಜಯೋಗದ ಸಮಾನ ಫಲ ನೀಡುವ ಅಮಾವಾಸ್ಯೆ ಅಂದರೆ ತಪ್ಪಾಗುವುದಿಲ್ಲ. ಹಾಗೂ ತುಲಾರಾಶಿಯವರಿಗೆ ಈ ಮೌನಿ ಅಮಾವಾಸ್ಯೆ ಪ್ರಭಾವದಿಂದ ಹಣ, ಅಧಿಕಾರ, ಗೌರವ ಎಲ್ಲವೂ ಅಭಿವೃದ್ಧಿಯಾಗುವಂಥ ಸಮಯ. ಒಟ್ಟಿನಲ್ಲಿ ಲಾಭವೋ ಲಾಭ. ಎಲ್ಲ ಕಡೆಯಿಂದ ಆದಾಯ ಮಾರ್ಗಗಳು ತೆರೆಯಲಿವೆ. ತುಲಾರಾಶಿಯವರಿಗೆ ಈ ಮೌನಿ ಅಮಾವಾಸ್ಯೆ ಶ್ರಮಕ್ಕೆ ಫಲ ನೀಡುವ ದಿನ. ಗಜಕೇಸರಿ ಯೋಗ ನಿಮ್ಮ ಜೀವನದಲ್ಲಿ ಅಚ್ಚರಿಯ ಯಶಸ್ಸು ತರುತ್ತದೆ. ನೀವು ಮಾಡಿದ ಕಷ್ಟಕ್ಕೆ ಈಗ ಫಲ ಸಿಗುವ ಸಮಯ ಬಂದಿದೆ. ಉದ್ಯೋಗದಲ್ಲಿ ಸ್ಥಿರತೆ, ವ್ಯಾಪಾರದಲ್ಲಿ ನಿಧಾನವಾದ ಆದರೆ ಖಚಿತ ಲಾಭ ಸಿಗುತ್ತದೆ. ಆರೋಗ್ಯದಲ್ಲಿ ಸುಧಾರಣೆ ಎಲ್ಲವೂ ಈ ಯೋಗದ ಪರಿಣಾಮವಾಗಿದೆ. ಹಣವನ್ನು ಸಂಗ್ರಹಿಸುವ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಭವಿಷ್ಯಕ್ಕೆ ಭದ್ರತೆ ಸ್ಪಷ್ಟತೆಯಾಗಿರುತ್ತದೆ. ಈ ದಿನ ವಿಷ್ಣುವಿಗೆ ದೀಪ ಹಚ್ಚಿ ಪ್ರಾರ್ಥಿಸಿದರೆ ನಿಮ್ಮ ಜೀವನದಲ್ಲಿ ನೆಮ್ಮದಿ ಮತ್ತು ಸಂಪತ್ತು ಎರಡೂ ಹೆಚ್ಚಾಗುತ್ತವೆ. ಅಷ್ಟೇ ಅಲ್ಲ, ತುಲಾರಾಶಿಯವರಿಗೆ ಈ ಅಮಾವಾಸ್ಯೆ ಪ್ರಭಾವದಿಂದ ಶತ್ರುಗಳ ಕಾಟ ಇದ್ದರೆ ಎಲ್ಲವೂ ದಮನವಾಗುವಂಥ ಸಮಯ ಅಂದರೆ ತಪ್ಪಾಗುವುದಿಲ್ಲ. ಒಟ್ಟಿನಲ್ಲಿ ತುಲಾರಾಶಿಯವರಿಗೆ ಅದೃಷ್ಟವೂ ಅದೃಷ್ಟ. ಈ ಮೌನಿ ಅಮಾವಾಸ್ಯೆ ನಿಮ್ಮ ರಾಶಿಗೆ ಏನು ಫಲ ಕೊಡುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ನೋಡಿರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.